ಚುನಾವಣಾ ಬಾಂಡ್ ವಿಚಾರದಲ್ಲಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಅವರು ಗುದ್ದು ಕೊಟ್ಟಿದ್ದಾರೆ. ಬಾಂಡ್ಗಳ ಮೂಲಕ ಸಂಗ್ರಹ ಮಾಡಿದಂಥ ಹಣಕ್ಕೆ ತೆರಿಗೆ ಕಟ್ಟಿದ್ದೀರಾ? ಬಾಂಡ್ಗಳ ಮೂಲಕ ಸಂಗ್ರಹ ಮಾಡಿದಂಥ 7,600 ಕೋಟಿ ರೂಪಾಯಿಗಳಿಗೆ ನೀವು ತೆರಿಗೆಯನ್ನೇ ಕಟ್ಟಿಲ್ಲ. ಇದು ಕ್ರೈಮ್ ಅಲ್ವೇ? ಚುನಾವಣಾ ಬಾಂಡಿಂದ ಹಣ ತಗೊಂಡ್ರಲ್ಲ ಸ್ವಾಮಿ, 7,600 ಕೋಟಿ, ಈ ಹಣಕ್ಕೆ ನೀವು ಟ್ಯಾಕ್ಸನ್ನು ಕಟ್ಟಿದ್ದೀರಾ. ಇದು ಅಪರಾಧ ಅಲ್ವೇ? ಈ ಅಪರಾಧದ ಹೊಣೆ ಹೊರುವವರು ಯಾರು? ಉತ್ತರ ಕೊಡಿ ಮೋದಿಯವರೇ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಆಗ್ರಹ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಬಹಳ ದೊಡ್ಡ ಪಕ್ಷ. ಬಾಂಡ್ ಮೂಲಕ ಹಣ ಬಂದಿದೆಯಲ್ಲ, ನಾನು ಕೇಳ್ತೀನಿ, ಆ ಬಾಂಡ್ಗಳ ಮೂಲಕ ನೀವು ಹಣ ಶೇಖರಣೆ ಮಾಡಿದ್ರಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಾ? ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೇನೆ. ಈ ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಬಹಳ ದೊಡ್ಡ ಪಕ್ಷ ಅಂತ ಹೇಳ್ತೀರಿ. ನೀವು ಯಾಕೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಲಿಲ್ಲ? ಇದು ಅಪರಾಧ ಅಲ್ವೇ? ಈ ಅಪರಾಧದ ಹೊಣೆಯನ್ನು ಯಾರು ಬರ್ತಾರೆ ಅಂತಕ್ಕಂಥದನ್ನ ನರೇಂದ್ರ ಮೋದಿಯವರು ಸ್ಪಷ್ಟಪಡಿಸಬೇಕಾಗಿತ್ತು. ನಾನು ಇದು 2ನೇ ಸಾರಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಬಾಂಡ್ ಮೂಲಕ ಹಣ ಬಂದಿದೆಯಲ್ಲ, ನಾನು ಕೇಳ್ತೀನಿ, ಆ ಬಾಂಡ್ಗಳ ಮೂಲಕ ನೀವು ಹಣ ಶೇಖರಣೆ ಮಾಡಿದ್ರಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಾ? ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೇನೆ. ಈ ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಬಹಳ ದೊಡ್ಡ ಪಕ್ಷ ಅಂತ ಹೇಳ್ತೀರಿ. ನೀವು ಯಾಕೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಲಿಲ್ಲ? ಇದು ಅಪರಾಧ ಅಲ್ವೇ? ಈ ಅಪರಾಧದ ಹೊಣೆಯನ್ನು ಯಾರು ಬರ್ತಾರೆ ಅಂತಕ್ಕಂಥದನ್ನ ನರೇಂದ್ರ ಮೋದಿಯವರು ಸ್ಪಷ್ಟಪಡಿಸಬೇಕಾಗಿತ್ತು. ನಾನು ಇದು 2ನೇ ಸಾರಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಬಾಂಡ್ ಮೂಲಕ ಹಣ ಬಂದಿದೆಯಲ್ಲ, ನಾನು ಕೇಳ್ತೀನಿ, ಆ ಬಾಂಡ್ಗಳ ಮೂಲಕ ನೀವು ಹಣ ಶೇಖರಣೆ ಮಾಡಿದ್ರಲ್ಲ, ಅದಕ್ಕೆ ಟ್ವಿಟರ್ಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಈಗ ಎಲೆಕ್ಟ್ರೋಲ್ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿಯವರು ANI ಸುದ್ದಿ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ಸಂದರ್ಶನದ ವೇಳೆ ಒಂದು ಮಾತು ಹೇಳಿದ್ದಾರೆ. ಈ ಹಣ ಎಲ್ಲಿತ್ತು, ಹಣದ ಜಾಡ್ ಯಾವುದು, ಇದನ್ನು ಕಣ್ಣು ಹಿಡಿಯೋಕೆ ನಾವಿಂಥ ಕೆಲಸ ಮಾಡಿದ್ವಿ ಅಂತ. ಮುಂದೆ ಇದರ ಬಗ್ಗೆ ಮಾತಾಡೋರೆಲ್ಲರೂ ಕೂಡ ಪಶ್ಚಾತ್ತಾಪ ಪಡ್ತಾರೆ ಅಂತ ಕೂಡ ಶ್ರೀಯುತ ನರೇಂದ್ರ ಮೋದಿಯವರು ಮಾತಾಡಿದ್ದಾರೆ. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಈ ಕಪ್ಪು ಹಣ ಅಥವಾ ಹಣಕಾಸಿನ ಅಕ್ರಮ ವರ್ಗಾವಣೆ ಅಥವಾ ಆರ್ಥಿಕ ಅಪರಾಧಗಳು, ಈ 3 ವಿಚಾರ ಬಂದಾಗ ಸ್ವಾಯತ್ತ ಸಂಸ್ಥೆಗಳು ಅಂತ ಹೆಸರನ್ನು ಇಟ್ಟುಕೊಂಡಿರ್ತಕ್ಕಂತಹ IT, ED ಮತ್ತು CBI ಅಂತ ಇದೆ. ಈ ಥರದ್ದು ನಿಮಗೆ ಕಂಪನಿಗಳ ಮೂಲಕವಾಗಿ ಹಣಕಾಸಿನ ವರ್ಗಾವಣೆ, ಹಣಕಾಸು ಟ್ಯಾಕ್ಸ್ ಕಟ್ಟದೇ ಇರೋದು, ಅಪರಾಧಗಳು ಅಂತಿದ್ದಾಗ ಈ 3 ಸಂಸ್ಥೆ ಸಾಕು. ದೇಶದಲ್ಲಿ ನಿಜಕ್ಕೂ ಕಪ್ಪು ಹಣ ನಾವು ತೊಲಗಿಸಬೇಕು, ಕಪ್ಪು ಹಣ ರದ್ದು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ನೋಟ್ ಬ್ಯಾನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಸಂಸ್ಥೆಗಳನ್ನೇ ಬಲಪಡಿಸಿದರೆ ಸಾಕಾಗಿತ್ತು. ಎಲ್ಲಿ ಕಪ್ಪು ಹಣ ಇದೆ, ಯಾರು ಟ್ಯಾಕ್ಸ್ ಕಟ್ಟಿಲ್ಲ, ಸುಳ್ಳು ಲೆಕ್ಕ ಎಲ್ಲಿ ಬರೀತಾ ಇದ್ದಾನೆ ಅವನು, ಎಲ್ಲಿಂದ ಎಲ್ಲಿಗೆ ಹಣ ಸಾಗಣೆ ಆಯಿತು, ಇದು ಮಾಡೋಕ್ಕೆ IT ಇಂಪ್ರೂವ್ ಮಾಡಿದ್ರೆ ಸಾಕು, ಅಥವಾ ಸಿಬ್ಬಂದಿಗಳು ಜಾಸ್ತಿ ಕೊಟ್ಟರು ಸಾಕು. ಸೇಮ್ ವಿತ್ ED, ಸೇಮ್ ವಿತ್ CBI. ಸೊ ವಿಷಯ ಹೀಗಿದ್ದಾಗ ರಾಜಕೀಯ ಪಕ್ಷಗಳಿಗೆ ಯಾರು ಬೇಕಾದ್ರೂ ದೇಣಿಗೆ ಕೊಡ್ಬೋದು ಅನ್ನೋ ವಿಚಾರ, ಲಾಸ್ ಆಗಿರೋ ಕಂಪನಿಗಳು ಕೊಡಬಹುದು, ಎಷ್ಟು ಲಾಸ್ ಆಗಿದ್ದರೂ ಪರವಾಗಿಲ್ಲ ಅವ್ರು ದೇಣಿಗೆ ಕೊಡಬಹುದು ಅಂತ ಮಾಡಿ, ಇದಲ್ಲದೆ ಇದು ಇನ್ನೂ ಒಂದು ಹಂತಕ್ಕೆ ಹೋಯಿತು. ಯಾರ್ಯಾರ ಮೇಲೆ ರೇಡ್ಗಳಾಗಿತ್ತೋ ಎಲೆಕ್ಟ್ರಾಲ್ ಬಾಂಡ್ ಕೊಟ್ಟು ಅವ್ರು ಬಚಾವಾಗಿದ್ದಾರೆ ಅಂತ ಆ ದಿನಾಂಕಗಳನ್ನು ಮ್ಯಾಚ್ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ರೇಡಿಗೆ ಮುಂಚೆ ಕೊಟ್ಬಿಟ್ಟು ಬಚಾವಾಗಿದ್ದಾರೆ, ಅಥವಾ ಈ ಥರ ಯಾರೆಲ್ಲ ದೇಣಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಬೇರೆ ಬೇರೆ ಗುತ್ತಿಗೆಗಳು ಸಿಕ್ಕಿವೆ, ದೊಡ್ಡ ಸರ್ಕಾರದ ಪ್ರಾಜೆಕ್ಟ್ಗಳು. ಇಲ್ವಾ, ದೇಣಿಗೆ ಕೊಟ್ಟ ಮೇಲೆ ರೇಡನ್ನು ನಿಲ್ಲಿಸಿದ್ದಾರೆ, ಅಥವಾ ಏನು ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡಿದ್ರು ಅದನ್ನು ವಾಪಸ್ ಕೊಟ್ಟಿದ್ದಾರೆ, ಅಥವಾ ಕೆಲವು ಕಡೆ ಮಾಫಿ ಸಾಕ್ಷಿ ಕೂಡ ಆಗಿದೆ. ಯಾರು ಅಪರಾಧಿ ಇದ್ನೋ ಅಥವಾ ಆರೋಪಿತ ಇದ್ನೋ ಅವನು ಸಾಕ್ಷಿ ಆಗ್ಬಿಟ್ಟ ಆಮೇಲೆ ಇರಲಿ. ಈಗೇನು ಹೇಳ್ತಿದ್ದಾರೆ ಶ್ರೀಯುತರು, ದೊಡ್ಡ ನಾಯಕರು, ಇವ್ರು ಹೇಳ್ತಿರೋದು ಇದು ಜಾಡ್ ಕಂಡುಹಿಡಿಬೇಕಾಗಿತ್ತು ನಾನು ಅಂತ. ಜಾಡ್ ಕಂಡುಹಿಡಿಬೇಕಾದ್ರೆ ಫಲಾನುಭವಿಯಾಗಿ ಜಾಡ್ ಕಂಡುಹಿಡಿಬೇಕಾಗಿಲ್ಲ. ಅದರಿಂದ ಹಣ ತಗೊಂಡು ಜಾಡ್ ಕಂಡು ಹಿಡಿಯುವಂಥ ದರದ್ದು ಯಾರಿಗಿತ್ತಿಲ್ಲಿ? ಸೊ ಏನು ಹೇಳಕ್ಕೆ ಹೊರಟಿದ್ದಾರೆ? ಅದೇನೋ ಪಶ್ಚಾತ್ತಾಪ ಬೇರೆ ಪಡ್ತಾರಂತಲ್ಲ, ಯಾರು ಪಶ್ಚಾತ್ತಾಪ ಪಡಬೇಕು? ಯಾವ ಥರ ಪಶ್ಚಾತ್ತಾಪ ಇದು? ರಮಾಕಾಂತ್, ಪ್ರಮುಖವಾಗಿ ಸರ್ಕಾರಕ್ಕೆ ಎಲೆಕ್ಟೋರಲ್ ಬಾಂಡ್ಗೆ ಸಂಬಂಧಪಟ್ಟಂತೆ ಪಶ್ಚಾತ್ತಾಪ ಆಗಬೇಕಾಗಿತ್ತು ಸರ್ಕಾರಕ್ಕೆ. ಆದರೆ ಸರ್ಕಾರಕ್ಕೆ ಈವರೆಗೆ ಅದರ ಪಶ್ಚಾತ್ತಾಪ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ
ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಮಾತನಾಡಿದ್ರು. ಅದು ಕೂಡ ತಮ್ಮ ಸಾಧನೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಾಕಂದರೆ ಒಂದು ವೇಳೆ ಎಲೆಕ್ಟೋರಲ್ ಬಾಂಡ್ನ ರೂಪದಲ್ಲಿ ನಾವು ಏನಾದರೂ ದೇಣಿಗೆಯನ್ನು ತರದೇ ಹೋಗಿದ್ದಿದ್ರೆ ಅದರ ಜಾಡನ್ನು ಗುರುತು ಪತ್ತೆ ಹಚ್ಚೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತಹ ಮಾತನ್ನು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇಲ್ಲಿ ಮೂಲತಃ ಒಂದು ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ. ಒಂದು ವೇಳೆ ಅದನ್ನು ಮುಚ್ಚಿ ಇಡುವಂತಹ ಯಾವುದೇ ಪ್ರಮೇಯ ಇರಲಿಲ್ಲ ಅಂತಂದ ಮೇಲೆ ಯಾವ ಕಾರಣಕ್ಕಾಗಿ ಈ ಎಲ್ಲ ಮಾಹಿತಿಗಳನ್ನು ಗೌಪ್ಯವಾಗಿ ಇಡಲಾಗ್ತಾ ಇತ್ತು? ಇದಕ್ಕೆ ಸಂಬಂಧಪಟ್ಟಂತೆ ದೇಶದ ಜನತೆಗೆ ಇವತ್ತಿನವರೆಗೆ ಉತ್ತರ ಸಿಗಲಿಲ್ಲ. ಅದೇ ರೀತಿಯಾಗಿ ಪ್ರಮುಖವಾಗಿ ನಾವು ನೋಡಿದಾಗ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯ ಬರುತ್ತೆ. ಯಾರ್ಯಾರು ಎಷ್ಟೆಷ್ಟು ಹಣ ಪಡೆದುಕೊಂಡಿದ್ದಾರೆ ಇದೆಲ್ಲವೂ ಕೂಡ ಗೌಪ್ಯವಾಗಿತ್ತು. ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಬರುತ್ತೆ, ಸುಪ್ರೀಂ ಕೋರ್ಟ್ ಮುಖ್ಯವಾಗಿ ಒಂದು ಮಾತು ಹೇಳುತ್ತೆ, ಇದರಲ್ಲಿ ಜನರ ಮೂಲಭೂತ ಹಕ್ಕೇನಿದೆ, ಭಾರತೀಯರ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ, ಅದರ ಜೊತೆಗೆ ಇದು ಅಸಾಂವಿಧಾನಿಕ ಆಗಿದೆ ಎಲೆಕ್ಟೋರಲ್ ಬಾಂಡ್ ಅಂತ ತೀರ್ಪನ್ನು ಕೊಡುತ್ತೆ. ಇದಾದ ಬಳಿಕ 3 ತಿಂಗಳವರೆಗೆ ಒಂದು ಕಾಲಾವಕಾಶ ಕೇಳುವಂತಹ ಕೆಲಸವನ್ನು SBI ಮಾಡುತ್ತೆ. ಆ ಒಂದು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನು ಮಾಡುತ್ತೆ. ಒಂದು ನಾಟಕೀಯ ಪ್ರಮೇಯ ಅಲ್ಲಿ ಕಂಡು ಬರುತ್ತೆ. ಆದರೆ 3 ತಿಂಗಳ ಕಾಲಾವಕಾಶ ಕೇಳ್ತಾ ಇದ್ದಂತಹ SBI 24 ಗಂಟೆಗಳ ಒಳಗಾಗಿ ಅದನ್ನು ತಂದಿಡಬೇಕು ನೀವು ಅಂತ ಯಾವಾಗ ಮುಖ್ಯ ನ್ಯಾಯಮೂರ್ತಿಗಳು ಚಾಟಿ ಬೀಸ್ತಾರೆ, 24 ಗಂಟೆಗಳ ಒಳಗಾಗಿ, ಅಂದರೆ 3 ತಿಂಗಳವರೆಗೆ ಟೈಮ್ ಬೇಕು ನಮಗಂತ ಯಾವ SBI ಕೇಳ್ತಾ ಇತ್ತು, 24 ಗಂಟೆ ಒಳಗೆ ಕೊಡುತ್ತೆ. ಹಾಗಾದರೆ ಏನನ್ನು ಮುಚ್ಚಿಡೋಕೆ ಪ್ರಯತ್ನವನ್ನು ಮಾಡ್ತಾ ಇತ್ತು? ಪ್ರಶ್ನೆ ಇಲ್ಲೂ ಕೂಡ ಉದ್ಭವ ಆಗುತ್ತೆ. ಇದರ ಜೊತೆಗೆ ಎಲ್ಲ ಎಲೆಕ್ಟೋರಲ್ ಬಾಂಡ್ಗಳ ಮಾಹಿತಿ ಹೊರಬಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕಂಪನಿಗಳು ಹಣವನ್ನು ಕೊಟ್ಟಿದ್ದಾವೆ, ಆ ಕಂಪನಿಗಳನ್ನು ನೋಡಿದಾಗ ಕಂಪನಿಗಳು ಲಾಸ್ನಲ್ಲಿರುತ್ತವೆ. ಲಾಸ್ನಲ್ಲಿ ಇರುವಂತಹ ಕಂಪನಿಗಳು ಇಷ್ಟೊಂದು ಪ್ರಮಾಣದ ಹಣವನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅದರ ಜೊತೆಯಲ್ಲಿ ಅನೇಕ ಕಂಪನಿಗಳು ಈ ಎಲೆಕ್ಟೋರಲ್ ಬಾಂಡ್ ಕೊಟ್ಟ ಮೇಲೆ ಅನೇಕ ಕಂಪನಿಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಟೆಂಡರ್ಗಳು ಸಿಕ್ಕಿದ್ದಾವೆ. ಇದು ಸಿಗೋದಕ್ಕೆ ಕಾರಣ ಹೇಗಾಯಿತು? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ತನಿಖೆ ಆಗಬೇಕಾಗಿತ್ತು. ಇದರ ಜೊತೆಗೆ ಮುಖ್ಯವಾಗಿ ಏನು ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, CM ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದಂತೆ ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ 50,000 ರೂಪಾಯಿಯಿಂದ ಹೆಚ್ಚಿಗೆ ಹಣ ಏನಾದರೂ ಬ್ಯಾಂಕ್ನಲ್ಲಿ ಟ್ರಾನ್ಸ್ಫರ್ ಮಾಡ್ದ ಅಂತಂದರೆ ಕಂಪಲ್ಸರಿ ಅಲ್ಲಿ ದಾಖಲೆಗಳನ್ನು ಕೊಡಬೇಕಾಗತ್ತೆ, ಪ್ಯಾನನ್ನು ಕೂಡ ಅಟ್ಯಾಚ್ ಮಾಡಬೇಕಾಗತ್ತೆ, ಎಲ್ಲ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಟ್ಯಾಕ್ಸ್ ಕಟ್ಟದೇ ಇರುವಂಥ ಹಣವನ್ನು ಇಲ್ಲಿ ಏನು ರಾಜಕೀಯ ಪಕ್ಷಗಳು ಪಡೆದುಕೊಳ್ಳೋದು ಹೇಗೆ ಸಾಧ್ಯ ಆಯಿತು? ಈಗಾಗಲೇ ವಿಪಕ್ಷಗಳ ಅಕೌಂಟ್ಗಳು ಕೂಡ ಫ್ರೀಸ್ ಆಗ್ತಾ ಇದೆ, ಆದರೆ BJPಯ ಅಕೌಂಟ್ಗಳು ಮಾತ್ರ ಫ್ರೀಸ್ ಆಗೋದಿಲ್ಲ. ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದೆಡೆಯಲ್ಲಿ ದೇಶವನ್ನು ಮತ್ತೆ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡಿ ಅದೇ ಒಂದು ತಮ್ಮ ವಿಫಲತೆಯನ್ನು ಸಫಲತೆಯ ರೀತಿಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ಏನಾದರೂ ನರೇಂದ್ರ ಮೋದಿ ಅವರು ಜಾರಿಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.